ನಾವು ಎಲ್ಲ ಓಡಾಡಿದ್ವಿ ಕರೆ ಬಂದ್ರ ಬಂದ್ರು ನೋಡ್ರಿ ಫ್ರೆಂಡ್ಸ ನಮ್ಮ ಶ್ರೀಯರ್ ಪಪ್ಪ ಬಂದು ಬರ್ರಿ ನಮ್ಮ ಅಂಟ್ಯಾರು ಶೇಂಗಾ ಉಂಡಿ ಮಾಡತ್ತಾರ ನೋಡ್ರಿ ಶೇಂಗಾ ಉಂಡಿ ರೀ ಬರ್ರಿ ನಮ್ಮ ಅಂಟಿ ಬಿಸಿ ಬಿಸಿ ಮಣ್ಣವನ್ನ ಚಾ ಮಾಡ್ಯಾವ ನೋಡ್ರಿ ಓಕೆ ಫ್ರೆಂಡ್ಸ್ ಬರ್ರಿ ಇವತ್ತಿನ ಲಾಗ್ನ ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡತ್ತೀನಿ ಚಾ ಮಾಡೋದ್ರ ಮುಖಾಂತರ ಎದ್ದು ಜಾಸ್ತಿ ಟೈಮ್ ಆಗೈತ್ರಿ ಓಂಕಾರ ಕರೆಕ್ಟ್ 6 ಗಂಟೆಗಿನ್ನೂ 10 ನಿಮಿಷ ಕಮ್ಮಿ ಇತ್ತು ಅವಾಗ ಎಬ್ಸನ್ರಿ ಶೀ ಬಂದದ ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕೆಲಸ ಆಯಿತು ನೆಕ್ಸ್ಟ್ ನಾನು 2 ಮನೆ ಕಸ ಹೊಡ್ಗಿದ್ನಿ ಹೊರಗಿನ ಕಸ ಅದೆಲ್ಲ ಹೊಡ್ಕೊಂಡು ಗ್ಯಾಸ್ ಹೊಡ್ಸ್ಕೊಂಡೆ ರೀ ಗ್ಯಾಸ್ ಹೊಡ್ಸ್ಕೊಂಡು ನೆಕ್ಸ್ಟ್ ಚಾಕ್ ಇಟ್ಟೀನಿ ಭಾಗ್ಯ ಏನೈತಿ ಭಾಂಡೆ ತಿಕ್ಕೊಂಡು ಬಂದಳ್ರಿ ಇನ್ನೂ ಬಾಂಡೆ ಡಬ್ಬಕ್ಕಿಲ್ಲ ಸ್ವಲ್ಪ ಚಾ ಕುಡಿದ್ವಿ ಅಂದ್ರೆ ಮುಂಜಾನೆ ಮೈಂಡ್ ಫ್ರೆಶ್ ಅನ್ಸುತ್ತೆ ಚಾ ಕೊಡ್ಲ ಇದ್ರಾಗ ಓಂಕಾರಾಗ ಇಲ್ಲಿ ನಿನ್ನಿಟ್ಟು ಇದು ಒಂದು 2 ಬ್ರೆಡ್ ಹಾಕಿದ್ನಿ ಅಂದ್ರೆ ತಿನ್ನಿಸ್ತೀನಿ ರೀ ರಾಗಿ ಮಿಕ್ಸರ್ಗೆ ಹಾಕಿಟ್ಟಿನಿ ನಿನ್ನೆ ಹೇಳ್ದಂಗೆ ನಿನ್ನೆ ಇಟ್ಟಿದ್ನಲ್ಲ ಅದನ್ನು ಆದ್ರೆ ಈಗ ಸದ್ದ ಮಾಡಲಿಲ್ಲ ಅದನ್ನು ಸ್ವಲ್ಪ ಲೇಟಾಗಿ ಮಾಡಿದ್ರ ತಂದ್ಕೊಂಡು ಬಿಟ್ಟಿನಿ ನೋಡ್ರಿ ಇದನ್ನು ತಿನ್ಸಿದ್ನಿ ಅಂದ್ರೆ ಅದನ್ನು ಮಾಡಿ ತಿನ್ಸೋತ ನಾನು ಸ್ವಲ್ಪ ಪಟ್ಟಿ ಅವು ತಡ್ಕೋತೈತಿ ಈ ಸದ್ದು ಇದನ್ನು ಮಮ್ಮಿಗೆ ಚಹಾ ಕೊಡ್ತೀನಿ ಮಮ್ಮಿಗೆ ಓ ಬಜ್ಜಿ ಕೊಡ್ತೀನಿ ಮಮ್ಮಿಗೆ ಈ ಬಟ್ಟಲ್ದಾಗ ಚಹಾ ಕೊಡೋದ್ರಿಂದ ಏನಂತಂದ್ರ ಸ್ಟೀಲಿನ ಬಟ್ಟದೊಳಗ ಹೇಳ ಮಮ್ಮಿ ನೀನೇ ಹೇಳ್ಬಿಡು ಸ್ಟೀಲಿನ ಬಟ್ಟಲ್ದಾಗ ಉದ ಜಾಸ್ತಿ ನೋಡ್ರಿ ಅದು ಚಾನ ಕುಡಿಬಾರ್ದು ಯಾಕಂದ್ರೆ ಹೇಳ್ರಿ ಈಗ ಇದು ಎಲ್ಲ ಕಡೆ ಪ್ಯಾಕ್ ಇರ್ತೈತೆ ಚಸ್ಮಾ ಸ್ವಲ್ಪ ಹೌದಲ್ಲ ಅನ್ನೋಷ್ಟು ಮತ್ತು ಇಂಥ ಸ್ವಲ್ಪ ಕಿಂಡಿರ್ತಿದೆ 2 ಮೂಗಿನ ನಡ್ಬಾಕ ನನಗೆ ಅನುಭವ ಅಂದ್ರೆ ಹೇಳ್ತೀನಿ ಅವ್ರು ಕುಡಿಯಬೇಡ್ರಿ ಅಂದಿದ್ರ ಚಾಯ್ ಬರ್ತಿದ್ದು ಕುಡಿಯಬೇಡ ಅಂತ ಅಂದಿದ್ರು ಅವರು ಸುಣಿ ದಿನ ಅಲ್ಲಿಂದ ಬರ್ಬೇಕಾದ್ರೆ ಮಾಡನ ಮುಸುಗ ಇಟ್ಟಿತ್ತು ಮೊದಲು ಚಾ ಮಾಡಿ ಸೃಷ್ಟಿಯಿಂದ ಚಾ ಮಾಡಿದ್ಲು ಇಂಥ ಬಟ್ಟಲ್ದಾಗ ಕೊಟ್ಟಲ್ರೆ ಹೆಂಗೆ ದಿನ ಉಫ್ ಈಗ ಹಿಂಗೆ ಹೆಂಗೆ ದಿನ ಊದ್ತೀವಿ ಹಂಗೆ ಉಫ್ ಅಂತ ಊದಿ ಚಾ ಉಫ್ ಅಂತ ಊದಿ ಹಿಂಗೆ ಎಳ್ಕೊಳೋದ್ರಾಗ ಹೇಳ್ತೀನಿ ರೀ ಚಾದ್ದು ಹೊಗಿ ಬರ್ತೈತಲ್ಲ ಹುಗಿ ಸುಡುದು ಅದು ಈ ತೂತ್ನ್ಯಾಗ ಹಿಂಗೆ ಸ್ವಲ್ಪ ಸಂಧ್ಯಾಗ ಅದು ಈ ಕಣ್ಣಿಗೆ ಬಡ್ದಂಗೆ ಆಗಿ ಫುಲ್ಲು ನನ್ನ ಕಣ್ಣು ಒಂಥರ ಅವೋ ಮಾಡಿ ಕತ್ತಲ್ಗೆ ಹೋದಂಗೆ ಆಗಿಬಿಡ್ತೀರಿ ಕಣ್ಣು ಸತ್ನೆಯವ್ವ ನಾನು ಅಂತೇಳಿ ಹಂಗೆ ಚಾ ಬಟ್ಲ ಇಟ್ಟು ಒಂಥರ ರೀ ಜಳ ಉಗಿ ಸಂಕಟ ಅನ್ನಂಗೆ ಆಗಿಬಿಡ್ತು ಯವ್ವ ಏನು ಮಾಡ್ಲವ ಇದು ಅಂತಂದು ಮತ್ತು ಅವ್ರು ಹೇಳೋದು ನೆನಪಿಗೆ ಬಂತು ಈ ಸದ್ಯಕ್ಕೆ ನೋಡ್ರಿ ನನಗೆ ಇದು ಆಪ್ರೇಷನ್ ಆದ ಕಣ್ಣಿಗೆ ಈಕಿ ಟಾರ್ಚ್ ಹಚ್ಚ ಇದಕ್ಕೆ ಮೊಬೈಲ್ಗೆ ಆ ಟಾರ್ಚು ಈ ಲೈಟು ಮತ್ತು ಹಿಂಗೆ ಸಡಲ್ಲಂತೆ ಹೊರಗೆ ಹೋದ್ನಿ ಅಂದ್ರೆ ಹೊರಗಿನ ಬೆಳಕು ಒಟ್ಟ ನೋಡೋಕ್ಕಾಗಲ್ಲ ಈ ಕಣ್ಣು ಆಪ್ರೇಷನ್ ಆದ ಕಣ್ಣಿಲೆ ಒಟ್ಟ ನೋಡೋಕ್ಕಾಗಲ್ಲ ಹೆಂಗಾಗತ್ತಂದ್ರಿ ಒಂಥರ ಛಾಯ ಮಸ್ತ್ ಛಾಯ ಈಗ ವಜ್ರದಳ್ಳದು ಹೊಳಿತೈತೆ ಅಂತಾರಲ್ಲ ಆ ಟೈಪ್ ಒಳದು ಹಿಂಗೆ ತಿರುಗಿದಂಗೆ ಆಗಿಬಿಡ್ತೀರಿ ನನ್ನ ಕಣ್ಣಾಗ ಅದ್ರ ಸಂಬಂಧ ಅಂತೇಳಿ ಸ್ವಲ್ಪ ಈ ಲೈಟ್ ಬಂತು ಇದು ಬಂತು ನೋಡೋಕ್ಕಾಗಂಗಿಲ್ಲ ಈ ಕಣ್ಣಿಲಿ ಅದಕ್ಕೆ ಈ ಚಸ್ಮಾ ಕೊಟ್ಟಿರ್ತಾರೆ ಈ ಚಸ್ಮಾದಾಗ ಏನಿದ್ರೂ ಒಂಥರ ಸ್ವಲ್ಪ ಮಬ್ಬ ಇರ್ತೈತಿ ಸ್ವಲ್ಪ ಇದನ್ನಿಷ್ಟು ಅಕಸ್ಮಾತ್ ಹಿಂಗೆ ತೆಗದೆ ಅಂದ್ರೆ ಪಳ 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 ನೋಡ್ರಿ ಏನು ಕಂಡ್ರು ಬೆಳೋಗ ಅನ್ನೋ ಟೈಪ್ನಾಗ ಕಾಣಿಸುತ್ತೆ ನನಗೆ ಯಾರಾದರೂ ಕಣ್ಣು ತೆಗೆಸ್ಕೊಂಡಂಥವ್ರು ನನ್ನ ಏಜಿನ ನಮಗೂ ಈ ಕಾಲಕ್ಕೆ ಇಷ್ಟು ದೌಡ ಕಣ್ಣು ಹೊರಿ ಬರಬಾರ್ದಿತ್ತು ಏನೋ ಒಂದು ಟೈಮ್ದಾಗ ನಾನು ಸಣ್ಣಕ್ಕಿರೋದ್ರಾಗ ಜೋಳದ ಉಣಿಚಿ ಬಡದತ್ರಿ ನನಗೆ ಅದು ನೆನಪೈತಿ ಆ ಜೋಳದ ಉಣಿಚಿ ಬಡ್ದ ಮೇಲೆ ನಮ್ಮವ್ವರು ನಮ್ಮ ಮನ್ಯಾಗ ಕೋಳಿದ್ದು ಉಂಜುದು ರಕ್ತ ಆಗ್ತಿದ್ರು ಅದೇ ಒಂದು ಈಗ ಅಂತಾರಲ್ರಿ ಸಮಸ್ಯೆಕ್ಕೆ ಮೂಲ ಏನಂತೇಳಿ
ನನ್ನ ಮನೆ ಕಣ್ಣು ಚೆಕ್ ಮಾಡಿದಾಗ ಹೇಳಿದ್ರು ಯಾವಾಗಾರ ನಿಮ್ಗೆ ಸ್ವಲ್ಪ ಕಣ್ಣಿಗೆ ಗಾಯ ಆಗಿತ್ತನು ಅದು ಸ್ವಲ್ಪ ಗಾಯ ಕಾಣಿಸುತ್ತಂತೇಳಿ. ಈಗಲ್ರಿ ನಾ ಸಣ್ಣಕ್ಕೆ ಒಂದು 15-20 ವರ್ಷದಾಗ ಇರಾಗ ಆಗಿತ್ತು ಅಂತೇಳಿ. ಅವೆಲ್ಲ ಈಗ ವಯಸ್ಸಾಗಿಂದ ಇಂಥವೆಲ್ಲ ಮಿದು ಜಗದಾಗ ಇಂಥವು ಕಂಡು ಬರ್ತಾವ್ರಿ. ಕಣ್ಣಾತು ಮತ್ತೇನರ ಮೊದಲು ಪೆಟ್ಟಾಗಿದ್ದು ತಲೆ ಆಯ್ತು ಅಂತ ಹೇಳಿದ್ರು ಅವರು. ಈಗ ಅದೇ ಟೈಪ್ ಆಗಿ ಈಗಂಕರು ತೆಗೆಸ್ಕೊಂಬಂದಿನ್ರಿ. ಅದು ಒಂದು ಇದು ಮಾಡ ಮುಸುಗು ಇಟ್ಕೊಂಡು ಒಂಥರ ತಂಪು ಹವಾ ಏನಾರ ಹೊರಗೆ ಹೋದೇನಂದ್ರೆ ಇಲ್ಲ ಒಳಗೆ ಬಂದು ಒಟ್ಟು ಬಿಸಿಲು ಬಿಡ್ಬೇಕು ನೋಡ್ರಿ. ಯಾವಾಗ ಆಪ್ರೇಷನ್ ಆಗಲಿ ಯಾವಾಗ ತ್ರಾಸ ಆದ ಮನುಷ್ಯನಿಗೆ ಬಿಸಿಲಿತ್ತು ಅಂದ್ರೆ ಒಂಥರ ಚಳಿ ಏನು ಇರಂಗಿಲ್ಲ. ಗಾಯ ದಿನ ಬಿಡ್ತೀನಿ ಅಂತಾನೆ ಇಲ್ಲಿಗೆ ಬಂದೈತಿ. ನಾವೆಲ್ಲರೂ ಆ ಕಡೆ ಹೋಗ್ತೀವಿ, ದಗದು ಬರ್ತಾವು, ಮುಂದಿನ ಕೆಲಸ ಇರ್ತಾವು, ನೀ ಯಾವಾಗ ಒಬ್ಬಕ್ಕೆ ಮಾಡಿಸ್ಕೊಂತೇನು ನಡಿ ಅಂದರು. ಇವ್ರದಲ್ಲಿ ಕಾಟವ ನಡಿಯಾಗಾರ. ನನಗೂ ಕಣ್ಣು ಒಂದು ಸ್ವಲ್ಪ ಆಗಾಗ ಮಬ್ಬು ಒಂಥರ ಇಲ್ಲ ಕಣ್ಣು ನುಸಕ್ಕತ್ತೆ ಅಂದ್ರೆ ತಲೆ ನುಸೋದು ಅಕ್ಕಿತ್ತು. ಹೋಗ್ಬಿಟ್ರಾತಂತ ಹೋಗ್ಬಿಟ್ಟಿನ್ರಿ. ಮಾಡೊಂದು ಮುಸುಗಕ್ಕೈತಿ. ಮೊದಲಾಕನ ನಮ್ಮ ಎಲ್ಲ ತಲೆ ಮೈ ಕೈ ಗಾಡಿ ಮ್ಯಾಗ ಬಿದ್ದು ಚಲೋ ಇಲ್ಲ ಇವು. ಹಿಂಗಾಗಿ ಶರೀರಕ್ಕೆ ಮತ್ತಿಟ್ಟು ಒಂದೊಂದು ತ್ರಾಸು ನೋಡ್ರಿ. ಥಂಡಿ ಇಲ್ಲಾಂದ್ರೆ ಒಂಥರ ನಡುಗ ಇದಕ್ಕೆ ಮತ್ತು ಹೊರಗೆ ಹೋಗೋಕ್ಕಾಗಂಗಿಲ್ಲ. ಒಟ್ಟು ಜೀವಕ್ಕೆ ನೋಡ್ರಿ ಒಂದು ವಯಸ್ಸು ತಕ್ಕಂಗೆ ಹಂತಕ್ಕೆ ಒಂದೊಂದು ಅಂತಾರ. ಏನಿದ್ರು ಜೀವನ 40 ವರ್ಷದೊಳಗೆ ಗಟ್ಟು ಮುಟ್ಟು. 40 ವರ್ಷದ ಕೆಳಗೆ ಈಗಿನ ಜೀವ ಬಂದು ಅಂದ್ರೆ ಒಂದೊಂದು ಏನಾರ ಸೇರ್ಕೊಳ್ಳವ. ನಮ್ಗೆ ಸಣ್ಣ ಪುಟ್ಟ ಏನಿಲ್ರಿ ಬಂದು ಒಂದು ನಿಂತಾವು. ಒಮ್ಮೆ ಹಗಡ್ ಬರ್ತಾವು. ಜನ್ಮದಾಗ ಎಲ್ಲದಕ್ಕಿಂತ ಮೇನ್ ಏನ್ರಿ ನಾವೇನೋ ಗಟ್ಟಿ ಜನ್ಮನ ನಮ್ಮ ಶರೀರ. ಮೊನ್ನೇನು ಗಾಡಿ ಮ್ಯಾಗಿನಿಂದ ಬಿದ್ದನೆಲ್ಲ ಅದಕ್ಕೆ ಹಿಂಗೆ ಇದು ರುಂಟಿ ಬ್ಯಾನಿ, ಈ ಪಕ್ಕಡಿ ಬ್ಯಾನಿ, ಸೊಂಟ ನುಸ್ತಾವು, ಮತ್ತು ಈ ಮಾಡಕ ಅದಕ್ಕೆ ಹಿಂಗೆ ಬಿದ್ದಿದ್ದು ಪೆಟ್ಟು ತಲೆ ನುಸ್ತಾವು. ಇಂಥವೇ ರೀ ಉರಿ ಬಂದು ಕೈಕಾಲು ಬ್ಯಾನಿ ಒಟ್ಟ ಇಂಥವು ಏನೂ ಇಲ್ಲ. ಎಲ್ಲರಿಗೆ ಮುಂಜಾನೆ ಯಾಕೆ ಬಂತಂದ್ರೆ ಈ ಬಟ್ಟಲ್ದಾಗ ಚಾ ಕೊಡಬಾರ್ದು. ಇದ್ರಾಗ ಕಪ್ಪಿನಾಗ ಆದ್ರೆ ಜಾಸ್ತಿ ಹುಗಿ ಬರಂಗಿಲ್ಲಂತೆ. ಈ ಬಟ್ಟಲ್ದಾಗ ಅಂದ್ರೆ ಏನೈತಿ ಇದು ಸುಡ್ತಿರ್ತೈತೆಲ್ಲ ದೌಡ ಹುಗಿ ಬರ್ತೈತಿ. ಇದು ಕಪ್ಪಿನ್ಯಾಗ ಚಾ ಕುಡಿದ ಅಂತ ಹೇಳ್ಯಾರ ನೋಡ್ರಿ. ಬರ್ರಿ ಎಲ್ಲರೂ ನಿಮ್ಮ ಮನೆಯಲ್ಲಿನೂ ಅಜ್ಜಿ ಅಮ್ಮ ಮುತ್ತೆ ಕಣ್ಣು ತೆಗೆಸ್ಕೊಂಡಿರ್ತಾರ. ಎಲ್ಲರಿಗೂ ಏನು ಅನ್ಸುತ್ತಾ ಹೆಂಗೆ ಅನ್ಸುತ್ತಾ ನಾ ಹೇಳಿದ್ದು ಇಷ್ಟೆಲ್ಲ ಸಮಸ್ಯೆ ಇರ್ತೈತಿ. ಸಮಸ್ಯೆ ಅನ್ನೋಕ್ಕೇನು ಮಾಡಿಸ್ಕೊಂಡ್ಮೇಲೆ ಎಲ್ಲ ಪರಿಹಾರ ಆಗಿರ್ತೈತಿ. ಆದ್ರೂ ಇಂಥವು ಕಾಡ್ತಿರ್ತಾವೆ ಮನುಷ್ಯನಿಗೆ. ಹೆಂಗಾಗುತ್ತಾ ಏನಾಗುತ್ತಾ ನನಗೂ ಈಗ ಎಲ್ಲರೂ ಮಾತಾಡ್ಸಕ್ಕೆ ಬಂದವರು ನಂಗೆ ತಿಂಗಳಿಗೆ ಹಿಂಗೊಂದು ಪ್ರಾಬ್ಲಮ್ ಆಗಿತ್ತು, 15 ದಿನಕ್ಕೊಂದು ಹಿಂಗಾಗಿತ್ತು, 5-6 ತಿಂಗಳಿಗೆ ಹಿಂಗಾಗಿತ್ತು, ನನ್ನ ಕಣ್ಣು ಮಳ್ಳಿ ಬ್ಯಾನೆ ಆಯ್ತು ಅಂತ ಹೇಳ್ತಾರೆ. ನಾನು ಮಳೆಗಾಲದಾಗ ಎಲ್ಲರೂ ಬೇಸಿಗೆ ಮಾಡಿಸ್ಕೋಬೇಕಿಲ್ಲ ಅಂತಾರೆ. ಮಳೆಗಾಲದಾಗ ಮಾಡಿಸ್ಕೊಂಬಂದೀನಿ. ಯಾವಾಗಕ್ಕೂ ನೋಡಿದ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಚಂದನ ಅದೀನಿ. ಇದು ಒಂದು ನನಗೆ ಚಂದ ಆಗಿಬಿಡುತ್ತೆ ಅಂದ್ರೆ ಎಷ್ಟು ಅಂತ ಅನ್ಕೊತೀನಿ. ಏನೂ ಆಗಲ್ಲ ನಂಗೆ ಇದು ತಂಪಿನ ಸಲಾಗ ಒಂದು ತಲೆ ಕಾಡ್ತೈತಿ. ಮತ್ತೇನೂ ಇಲ್ಲ. ಬರ್ರಿ ಬಿಸಿ ಚಾ ಐತಿ. ನೀವು ಚಾ ಕುಡಿದ್ರಿ, ಕಾಫಿ ಕುಡಿದ್ರಿ, ಹಾಲು ಕುಡಿದ್ರಿ, ಗೋರ್ಮಿಠಾಯಿ ಕುಡಿದ್ರಿ. ಇವತ್ತು ಮುಂಜಾನೆ ಏನು ಅಜ್ಜಿ ಇಷ್ಟೆಲ್ಲ ಹೇಳಿದ್ಲು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಹಾಯ್ ಸರಿ, ನಾವು ಚಾ ಕುಡಿತೀವಿ ಅಂತ ಬಾಯ್. ಹಾಯ್ ಹೆಲೋ ಫ್ರೆಂಡ್ಸ್. ಬರ್ರಿ ಈಗ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಚುಟ್ಟು ಚಾ ಇದಾಗನ ಎಲ್ಲರಿಗೂ ಕೊಡ್ಬಾ. ಇಲ್ಲಿ ನಮ್ಮ ಸೃಷ್ಟಿ ಬಂದಾಳ್ರಿ. ಶ್ರೀ ನನ್ನ ಮಗ ಎಷ್ಟು 8 ದಿನ ಬಿಟ್ಟು ಹೋಗಿದ್ದ. ನಮ್ಮ ಶ್ರೀ ಬಂದಾನ, ನಮ್ಮ ಮಾಮ ಬಂದಾನ, ನಮ್ಮ ಚಿಕ್ಕಮ್ಮ ಬಂದಾಳ. ಈ ಸದ್ದ ನಮ್ಮ ಶ್ರೀಯರ ಪಪ್ಪ ಬರ್ತಾನ. ಮನೆ ಫುಲ್ ಪ್ಯಾಕ್ ಆಗುತ್ತಾ ನೋಡಕತ್ರಿ. ಹಂಗೆ ವಿಡಿಯೋ ತಗೋತಿರ್ತೀನಿ. ಫುಲ್ ನಂತರ ಹ್ಯಾಪಿ ಮೂಡ್ ಒಳಗೆ ಅದೇ ನೋಡ್ರಪ್ಪ. ಸೃಷ್ಟಿ ಬರ್ತಾನ ಅಂತ ಗೊತ್ತಿತ್ತು, ನಮ್ಮ ಶ್ರೀಯರ ಪಪ್ಪ ಬರ್ತಾನ ಅಂತ ಗೊತ್ತಿತ್ತು. ಚಿಕ್ಕಮ್ಮ ಬರ್ದಿದ್ದೆಲ್ಲ ಏನು ಐಡಿಯಾನೇ ಇದ್ದಿದ್ದಿಲ್ಲ ಒಂಚೂರು. ಎಲ್ಲರೂ ಬಂದಾರ. ಈಗ ಚಿಕ್ಕಮ್ಮಲ್ಲಿ ತಿಂತಾಳ. ಜಾಮಿದು ತಿಂತೀಯನು? ಒಂದಿಟ್ಟು ಹಾಕೊಡ ಚುಟ್ಟು. ಬರಿಗೆಟ್ಟೇನು ಚುಟ್ಟಿ ನೋಡ್ರಿ. ಒಂದು ವಾರ ಹೋಗಿ ನನಗೆ ಕೇಳಾರ್ದ ಸ್ಲಿಮ್ ಆಗಿ ಬಂದ ನೋಡ್ರಿ. ಸ್ಲಿಮ್ ಆಗಿನಂತ ಯಾಕಡೆ ಸ್ಲಿಮ್ ಆಗಿ ನನಗಕ್ರು ಗೊತ್ತಿಲ್ಲ. ಯಾಕಡೆ ಎಲ್ಲ ಇಲ್ಲೆಲ್ಲ ಇಳಿದು ಚುಟ್ಟಿ ನಿನಗೆ ಫಿಟ್ ಹಾಕಿತ್ತಿದ್ದು. ಫಿಟ್ ಹಾಕಿತ್ತ ಆದ್ರ ತಿಂತೀಯ ನೀನು? ಚುಟ್ಟಿ ಏನ್ ಮಾಡಿ ಚುಟ್ಟಿ ಡಯಟ್ ಅಂತ ಪರಿ ಏನು ಮಾಡಿಲ್ಲ. ನೀನ್ ಅನ್ಕಿರ ತೆಗೆದು ಆಗಬಾರ್ದು. ಆಗ್ಬೇಕು. ಇದೊಂಚೂರು ಹೋಗ್ಬಿಡವ ಬಡ ಬಾಡಿ. ಇಲ್ಲ ಹೋಗ್ಬಾರ್ದಾದ್ರೆ ಇಷ್ಟೇ ಇರ್ಬೇಕು. ಚಂದ ಅನಿಸ್ತೀವಿ. ನೀ ಮೈಯಾಗೆ ಭಾಳ ಆಗಲ್ಲದೆ. ನಾನು ನೋಡು ನಿನ್ಕಿನ ಅತ್ತೆ ಅನ್ನಿಸ್ತೇನೆ ಅಂದ್ರೆ ನಿನ್ಕಿನ ದಮ್ಮದಿ. ನಾನು ಈಗ ವೇಟ್ನಾಗ ನನ್ಕಿ ಕಮ್ಮಿ ಬರ್ತೀನಿ.
ಅಲ್ಲಿ ತೋತೀನಿ ಬರ್ರಿ ನಮ್ಮ ಚಿಕ್ಕಮ್ಮರಿಗೆ ಅದು ಇದು ಇಲ್ಲಿ ನೋಡ್ರಿ ಚಾ ಮಾಡಕ್ಕೆ ಇಟ್ಟೈತಿ ಇಲ್ಲಿ ನೋಡ್ರಿ ಇಲ್ಲಿ ಮಸ್ತ್ ಚಾ ಇಟ್ಟಿ ನೋಡ್ರಿ ಇಲ್ಲಿ ಚಲೋ ಇದ್ದಿದ್ದಿಲ್ಲ ಅವಾಗ ಇಡೋದು ಚಿಕ್ಕಮ್ಮರದೆಲ್ಲ ಬಂದಾರ ನಮ್ಮ ಮಾಮಗೆ ಏನೈತಿ ಇದನ್ನ ಕೊಡ್ತಾರೆ ಎಲ್ಲದ್ ಮಾಡಿ ಲೇಟ್ ನೋಡ್ರಿ ಮಧುರ ಅಂತೇಳಿ ಇದ್ರದ್ದು ಮಲ್ಲ ಮಾಮಕ್ಕೆ ತರೋದು ಸಪ್ರೇಟ್ ಕೊಟ್ಟು ಲಕ್ಕಿ ಕೊಡ್ತಾರ ಇದೇನೈತಿ ಸಿರಿಧಾನ್ಯದ ಗಂಜಿ ಮಾಡಿದ್ರ ಅಂತ ಅನ್ಕೊಂಡು ಇಷ್ಟು ಎಲ್ಲ ಉರ್ಯಾಕತ್ತೀನಿ ನಾವು ಹುರ್ಕೊಂಡಿನ್ರಿ ಇವನು ಸ್ವಲ್ಪ ಬಾಗು ಜೋರಿಟ್ಟು ಸ್ವಲ್ಪ ಕೆಂಪಾಗನ ತಕೊಂಡ್ಬಿಡು ಬಂದ್ ಮಾಡಿಬಿಡು ಗ್ಯಾಸ್ ಮುಗಿತೆಲ್ಲ ಉರಿದು ಆ ಪೌಡ್ರ್ ಮಾಡಿದ್ರತ್ತಂತೇಳಿ ಸದ್ ನಮ್ಮ ಸೃಷ್ಟಿಕ ಚಹಾ ಕೊಡ್ತಾಳ ಹೇಳ್ಬಾರ್ದು ಮಾಡಿದ್ದು ನಮ್ಮ ಅಂಟಿ ಮಾಡಿ ಆಡ್ರಿ ಮಾತ್ರ ಸ್ಲಿಮ್ ಆಗಿದ್ದು ಅಂತ ಹೇಳಿದ್ದಕ್ಕೆ ನಿನ್ಕಿಂತ ಸ್ಲಿಮ್ ಆಗಿನಿ ಈಗ ಜಂಪರ್ ಬೇಕಾದ್ರೆ ಹಾಕೊಂಡ್ ಚುಟ್ಟಿ ನಾವು ನೀನು ಉಟ್ಕೊಂಡಿದ್ದೆ ಜಂಪರ ಸಕ್ಕತ್ ಕಾಣತಿತ್ ನೋಡಿ ನೋಡ್ಬಾ ನೀನ್ ಬೇಕಾದ್ರೆ ಹಾಯ್ ಮಾಡು ನೋಡ್ರಿ ಫ್ರೆಂಡ್ಸ ನಮ್ಮ ಶ್ರೀಯರ್ ಪಪ್ಪ ಬಂದು ಹಂಗ ಕಡಿತಾನ ಹಂಗ ತಿಂತಾರ ಅವ್ರ ಇವತ್ತು ಬಂದ ಈಗ ಬಂದ ನಾನು ಈಗ ಕೊಡ್ಬೇಡಪ್ಪ ಇನ್ನಂಗೆ ಕುಡ್ದಾನ ಈಗ ಊಟ ಮಾಡೋ ಟೈಮ್ ಐತೆ ಸುಮ್ಮನೆ ಅವು ತೋರಿಸ್ಬೇಡ ಆಗ ನೋಡ ನಾನು ಬಾ ನಿಮ್ಮ ಪಪ್ಪ ನಾ ಹೇಳಿನಿ ಊಟ ಮಾಡ್ತಾರ್ರಿ ಇವರು ಒಳಗೋ ಒಳಗೋ ಎತ್ತಿ 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 ಅಂತ ನೋಡಪ್ಪ ಬೀಗರು ಬಂದರು ಮನೆಗೆ ಚಿಕ್ಕಮ್ಮ ಹಾಯ್ ಚಿಕ್ಕದ ಬಲ್ಲಿ ಮತ್ತೇನ್ ಮಾತಾಡ್ತೀರಪ್ಪ ಪಾಪ ಹೊಸ ಪ್ಯಾಂಟು ಹೊಸ ಹಂಗಿ ಅವ ಜೋರ್ ಮಾಡಿ ಜಾತ್ರಿ ಏನೋ ಮಾಡಿರೋಳಿಲ್ಲ ಒಂದಂದು ಆಹಾ ನೀನು ಅಷ್ಟೇ ತಗೊಂಡಿಯ ನಮಗ ಕಬ್ಬಳಿ ಕೊಡಲ್ಲ ನಮಗೇನು ತಂದ್ಯಪ್ಪ ಆದ್ ಸರಿ ಉಣ್ಣೋದು ಕಟ್ಟೀನಿ ಈಗ ಅವ ಉಣ್ಣೋದು ಕಟ್ಟೀನಿ ಈಗ ಕೊಡುನ ಮಾಮ ತಂದಿದ್ದೊಂದು ಇಟ್ಟು ಕೊಡೋದ್ನ ಪಪ್ಪ ಪಪ್ಪ ನಮಗೇನು ತಂದ್ಯಪ್ಪಾಜಿ ಅಟ್ ಹೊಲಸಾಗ್ಯದ ಇದು ಎಲ್ಲೈತ್ ನೋಡು ಮಾಮಿ ಬಂದು ಬಾಂಧವರೆಲ್ಲ ಬಾಗಿಲಿಗೆ ನಿಲ್ಲಲಿ ಬೇಡಿ ದಾಂಡು ಕೊಡೈತ್ ನೋಡ್ರಿ ಮನ್ಯಾಗ ಎಲ್ಲದ ಮಕ್ಕ ಏನ್ ಮಾತಾಡ್ಸಕ್ ಹೋಗಿದ್ದ ಇವತ್ತು ಹೌದಾ ನಮ್ಮ ಅಕ್ಕನೂ ಬಂದಾಳ್ರಿ ದೊಡ್ಡ ಪಪ್ಪ ಕೊಡಿ ದೊಡ್ಡ ಪಪ್ಪ ಕೊಡಿ ಏ ಅಕ್ಕನ ಆಯ್ಲ ಹೊಡಿ ಆಯಿ ಹೊಡಿ ಏ ಸಿರಿ ಯಾಕಪ್ಪ ಪ್ರೀತಿ ಸಲಗ ಮಾಡ್ತೀನಿ ನಾನು ಬರ್ತೀನಿ ಅಂತ ನಿಂತ್ಬಿಟ್ಟಾನ ಅಂಗಡಿಗೆ ಹೋಗಂದ್ರೆ ಹೋಗ್ತಾ ಇರಲಿಲ್ಲ ಯಾರಿಗೆ ಬಂದ ಜ್ವರ ನಿನಗ ಯಾಕೆ ಐತ್ ನೋಡಿ ತಗೋಲ್ಲ ಒಂದು ಇದು ಐತೆ $650 $650 ನಿನಗೇನು ಬೇಕಾ ಉಗ್ಗಿ ಬೇಕಾ ಹ್ಞೂ ಸದ್ದ ರೆಡಿನೇ ತಾಟ್ನ್ಯಾಗ ಹೋಳಿಗೆ ಇಲ್ಲ ಹೋಳಿಗೆ ಮೊದ್ಲು ಅಡ್ವಾನ್ಸ್ ಹೇಳ್ಬೇಕಿತ್ತು
ನಮ್ಮ ಚಿಕ್ಕಮ್ಮರ ಬಂದಾರ ನೋಡ್ರಿ ಉಂಡಿ ಇದು ತೊಗೊಂಬಂದಾರ ಉಂಡಿ ಮಾಡ್ಕೊಂಡು ಇಟ್ಕೊಂಬಂದಾರ ಅದೆಲ್ಲ ಮತ್ತು ಫುಲ್ ತುಪ್ಪ ಹಾಕಿ ಹಿಂಗೆ ಇದನ್ನು ಮಾಡ್ಯಾಳಲ್ಲ ಅಂಟ್ಕೊಂಡಂಗೆ ಯಾವ ಚಲೋ ಮೆತ್ತಗೆ ಮಾಡಿದ್ರೆ ಹಿಂಗೆ ಹಾಕೋರಿ ಅವ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಸೈತಾಕ್ನ ಅಲ್ಲಿಂದ ತೊಗೊಂಬಂದಿರ್ತಾಳ ಹಂಗೆ ಮಾಡಿರ್ತಾರೆ ಇಲ್ಲೊಬ್ರು ಅಭಿಷೇಕ ಮಾಡ್ಯಾರ ಅಂತೇಳಿ ಪ್ರಸಾದ ಕೊಟ್ಟಾರ ನೋಡ್ರಿ ಹುಗ್ಗಿ ಕಂಡಪ್ಟಿ ಹುಗ್ಗಿ ಕೊಟ್ಟಾರ ಅನ್ನ ಒಂದಿಷ್ಟು ಸಾರು ನಾವು ಇವತ್ತು ನಮ್ಮ ದಂಡು ಬರುತ್ತಂತೇಳಿ ನಾವೇನೇನು ಮಾಡಿ ತೋರಿಸ್ತೀನಿ ನೋಡ್ರಿ ಈ ಸದ್ಯಲ್ಲಿ ಈಗ ರೀ ಮಸ್ತ್ ಕೊಬ್ಬರಿ ಸಾರು ಮಾಡೀನಿ ರೀ ಇದ್ರೊಳಗೆ ಏನು ಶ್ರಾವಣ ಅಂತೇಳಿ ತತ್ತಿ ಒಂದೇ ಇಲ್ಲ ಅನ್ನೋದ್ರಿ ಅಷ್ಟು ಚಂದದ ಕೊಬ್ಬರಿ ಸಾರು ಮಾಡೀನಿ ಉಂಡೆನ ಗಮ್ ಅನ್ನಕತ್ತಾವ ಬಾಗಿ ಮಸ್ತ್ ಅನ್ನರಿ ಒಂದು ಕುಕ್ಕರು ಬಿಸಿ ರೊಟ್ಟಿ ಒಂದ ಇಲ್ರಿ ನಮ್ಮ ದಂಡಿಗೆ ಈಗ ಮಸ್ತ್ ಚಜ್ಜಿ ರೊಟ್ಟಿ ಮಾಡ್ಸಿವಿ ನಮ್ಮ ಸೃಷ್ಟಿ ಎಲ್ಲ ಹೆಚ್ಚಾಕತ್ತಾಳೆ ಇವನ್ನ ಸೌತೆಕಾಯಿ ಅವನ್ನ ಹೆಚ್ಚಿ ಊಟ ಮಸ್ತ್ ಬಾರಿಸ್ಬಿಡದ್ರಿ ನೀ ಇದ್ದಂಗೆ ಬರ್ತಾವ ಫ್ರೆಂಡ್ಸ ನೋಡ್ರಿ ಅಕ್ಕ ಕಣ್ಣಾಪ್ಷ ಮಾಡ್ಸೋದು ಇದಕ್ಕ ತಂಗಿ ಮಾತಾಡ್ಸಕ್ ಬಂದಿದ್ದಳು ನಾವೆಲ್ಲರೂ ಅದೀವಿ ಇವತ್ತು ನಾವು ಉಳ್ಕೋರವ ಅಂತಂದ್ರ ನಮ್ಮ ಚಿಕ್ಕಮ್ಮ ಊರಿಗೆ ಹೊಂಟಾಡ್ರಿ ವಾಪಸ್ಸು ಚಿಕ್ಕಮ್ಮ ನೀ ಚಂದ ಕುಂದ್ರ ಚಿಕ್ಕಮ್ಮ ನಾ ಮಾಡತ್ನ ಅನುಕೂಲ ಇದ್ರ ಗಾಡಿ ಕೊಟ್ಟ ಸಾಕಂತ ಬರೇ ಗಾಡಿ ಮೇಲೆ ತಿರ್ಗಾಡಕ್ಕ ಮಾಡಿ ಮರಾಕ್ ಹೋಗ್ಬಿಟ್ಟು ಬರ್ಬಾರ್ಲು ನೀವ್ ಬಿಡ ಚಲೋ ಮಾಡಿಟ್ಟು ಫೋನ್ ಬಂತ ಬಿಜಿ ಅದಿ ಮೊದ್ಲ ಹೆಂಗಿದ್ರು ಮಾತಾಡಕ್ಕೆ ಮಾತಾಡ್ತಿದ್ರು ಈಗ ಮಾಡಕ್ಕೆ ಎಲ್ಲೂ ನಾನು ಮಾತಾಡ್ಸಲ್ಲ ನಾನು ನಮಸ್ಕಾರ ಅನ್ನೋದಿಲ್ಲ ಅಂತ ಆಕೆ ಹೇಳ್ತಾಳ ಬೆಲೆ ಕೊಡೋಳು ಅಂತೇಳಿ ಮಾಡಿ ಮೇಡಮ್ ಕೈ ಚೀಲಾಗ ಕೈಯಾಗ ಕೊಡಕ್ ಬರೋದು ನಾಯಕ್ 100 ರೂಪಾಯಿ ಇರಾಕ ಮನಾರ್ ಮನ್ಸಿತ್ತು ಚಿಕ್ಕಮ್ಮಗ ನಾವು ಎಲ್ಲ ಓಡಾಡಿದ್ವಿ ಕರೆ ಬಂದ್ರ ಅವ್ರು ಅಯ್ಯೋ ಯಾಡ ಅವಂದು ಅವ್ರ ಅಣ್ಣಗೊಂದು ಕೊಡ್ತಾನ ಅವ್ ನೋಡಲ್ಲಿ ಅವ್ರ ಅಣ್ಣಗೊಂದು ಕೊಡ್ತಾನ ಬಂದ್ರಿ ಚಿಕ್ಕಂಬಿ ಏನ್ ಮಾಡಕ್ ಬಿಡ್ಬೇಕು ಏ ಹರ್ದ ನಾವ್ ಮತ್ತ ನಡಿತೀಯನ ನಡ್ರಿ ನಾವು ಚಿಕ್ಕಮ್ಮ ಬೀಗ್ರು ಬರ್ರಿ ನಾ ಒಳಗೆ ಹೊಂಟಿಳ್ರಿ ಒಳ್ಳೆ ನಾ ಮಾಡ್ತೀನಿ ನಡಿ ನಡೀರವ ನಮ್ಮಲ್ಲಿ ಅದಕ್ಕ ಏನೋ ನೆನಪಾಗಿತ್ತು ರತ್ನಕ್ಕೆ ಬಂದಾಗ ಅಂದಿದ್ ನೋಡು ಇದು ನೀ ಬಳೆ ಹಾಕೋದು ಬಂದಿತ್ತಲ್ಲ ರತ್ನಕ್ಕ ಅಂತೇಳಿ ಸೀರೆ ಉಡ್ಸೋದು ಎದಕ್ಕ ಮಾತಿಗೆ ಬಂದಿದ್ವಿ ಎರಡು ಗಂಟೆ ಸೀರೆ ಉಡ್ಸೋದು ಸೀರೆ ಐತಿಲ್ಲ ಹ್ಞೂ ಅದಾರ ಬಳಿನೂ ಅದಾವು ನಾವು ಹಾಕೊಂಡೇ ಇಲ್ಲ ಕೈಯಾಗ ರತ್ನಕ್ ತಂದು ಗಂಡರ್ದಾರಿಗೆ ಅರಿವಿ ಮಾಡ್ಬೇಕತ್ತ ಇಲ್ಲ ಪ್ರೀತಿ ಹೆಚ್ಚಿಗಿದ್ದಾರ ಅಂತಲ್ಲಿ ಬಂಗಾರ ಹಾಕ್ತಾರ ಕರ್ಚಿಕಾಯಿ ಅಂಟು ಮಾಡಿ ಕಟ್ಟದಲ್ಲ ಅವ್ರು ಕಟ್ತೀನಿ ಹೌದಿಲ್ಲ ಈಗ ನಾವು ಕರ್ಚಿಕಾಯಿ ಮಾಡ್ಬಿಡಲ್ರಲ್ಲ ನಾವು ಗಮ್ನ ಒಯ್ದ್ಬಿಟ್ಟು ಆಕಿ ಬಂದಾಗ ಬೇಕಾದ್ರೆ ಡಬ್ಬಿ ತೊಗೊಂಬರ್ಲಿ ಹೋಗ್ಬಿಡು ಹೋಗ್ಬಿಡ್ತೀವಿ ನೋಡು ನೀವು ಜಾಸ್ತಿ ಮಾತಾಡ್ಬೇಡಿ ಬಂಗಾರ ಜೊತೆ ಏನಾರ ಮಾಡಲ್ಲ ನಾವಂತ ಕಣ್ಣು ಕೊಡ್ಸಿವ ಅಯ್ಯವ್ವ ನಮ್ಮ ಅಕ್ಕ ನಮ್ಮ ಚಿಕ್ಕಮ್ಮ ಹೋದಲ್ರಿ ಅವಾಗಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು ಮನ್ಯಾಗೂ ಬಂದಿದ್ರು ಹೋಗು ರಾತ್ರಿ ಇಲ್ಲಿ ಹೋಗದಲ್ಲ ನಸಿನಾಗ ಎದ್ದು ಬಂದು ಬಲೆಗೆ ಬಿದ್ದಿತ್ತು
ಇಲ್ಲಿ ಬಲ್ಯಾಗ ಬಿದ್ದಿತ್ತ ನಾ ತಗೊಂಡು ಹೋಗ್ಯಾಕತ್ತೀನಿ ಸಪ್ಪಳ ಮಾಡಾಕತ್ತೈತವ್ 2 ಇಲಿ ಬಿದ್ದಾವು ಯವ್ವ ಅನ್ನಕತ್ತೀನಿ ಬಡ ಬಡ ಬಂದು ಇಲ್ಲಿ ತಗೊಂಡು ನಶಿನಾಗ ಇಲ್ಲಿ ಬಂದು ಬಿಟ್ಟು ಹೋಗ್ಬಿಟ್ಲು ಬಾಯ್ 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 ಮಾಡಿ ಅವು ಯಾಕ ರೊಟ್ಟಿ ತಗೊಂಡ್ಲು ಕಾಯಿಪಲ್ಲೆ ತಗೊಂಡಳ್ರಿ ಸಾರು ತಗೊಂಡು ಗಟ್ಟಿ ಹಿಡ್ಕೊ ಹಾಂ ಹಾಂ ನಡಿ ಹಿಡ್ಕೊ ಮುಂದೆ ಹಿಡ್ಕೊ ಜರಲಿಲ್ಲ ಚೀಲ ಆ ಚರಂಡಿ ದಾಟಿಂದ ಹತ್ಬೇಕವ ನೀನು ಅಲ್ಲಿ ಇಳಿತೀಯ ನೋಡಿ ಅಕ್ಕ ಮುಂದಕ್ಕೆ ಬೀಗರು ಬಂದರು ಮಾವನ ಮನೆಗೆ ಅಂತೇಳಿ ಇಷ್ಟೊತ್ತಿಂತನ ನಮ್ಮ ಮನೆ ತುಂಬಿತ್ರಿ ಅವರೆಲ್ಲರೂ ನಮ್ಮ ಚಿಕ್ಕಮ್ಮ ಹೋಗಿಂದ ಮಾತಾಡ್ಸಕ್ಕೆ ಮಂದಿ ಬಂದ್ರು ಹಂಗಾಗಿ ನಮ್ಮ ಮಕ್ಕಳ ಜೊತೆಗೆ ಮಾತಾಡ್ಕೊಂಡು ಕುಂತರು ತಂದಿ ಮಕ್ಕಳು ಇಬ್ಬರು 3 ಮಂದಿ ಜನ ಹೊರಗೆ ಕುಂತಿದ್ರು ನೋಡ್ರಿ ಇವ್ರು ಹಾಂ ಫ್ರೆಂಡ್ಸ ಬರ್ರಿ ನಾ ಊಟ ಮಾಡ್ತೀನಿ ಯಾರು ನೋಡಿ ಬರ್ರಿ ಊಟ ನಮ್ರಿ ನಮ್ಮ ಮನೆಗೆ ಇದ್ದಾರೆ ಕರಿ ಹೋಗೋದು ಜೋಳದ ರೊಟ್ಟಿ ಕ್ಯಾಬೇಜ್ ಪಲ್ಯ ನಂಗೆ ಸಿಕ್ಕಾಗ್ತಾ ಇರ್ತಾರೆ ಎಷ್ಟು ಕೊಂಡ್ಲೆ ಐತ ತಿಂದಿನಿ ಆಯ್ತಾ ನಂಗೆ ಭಾಳ ಇಷ್ಟ ರೀ ಕ್ಯಾಬೇಜ್ ಪಲ್ಯ ಅದಕ್ಕೆ ಜಾಸ್ತಿ ಹಾಕೊಂಡೇನೆ ಮುಂಚೆ ಹಿಂದೆ ಹಾಕೋತೀನಿ ಈ ಕೆಲಸ ಇಷ್ಟ ಐತೆ ಅಂದ್ರೆ 12 ತನ ಕೆಲಸ ಭರ್ಜರಿ ಕೆಲಸ ಐತಿ ಕ್ಯಾಬೇಜ್ ಪಲ್ಯ ಗರಂ ರೊಟ್ಟಿ ಮುಂಚೆ ಹಿಂಡಿ ಆಹಾ ನಾವು ಮಧ್ಯಾಹ್ನ ಊಟ ಮಾಡಿದ್ವಲ್ರಿ ಅವಾಗ ಇದ್ರ ಸಾರು ಹಾಕಿತ್ತು ಕೊಬ್ಬರಿ ಸಾರು ನಡಿಸ್ತಿತ್ತು ಇದು ಬಿಸಿ ರೊಟ್ಟಿ ಆಗ್ಬೇಕಾಗಿತ್ತು ಇನ್ನೂ ಮಸ್ತ್ ಹಾಕಿದ್ದ ಅಂದ್ರೆ ಸ್ವಲ್ಪ ಹಾಕೋತೀನಿ ಕೊಬ್ಬರಿ ಸಾರು ರೊಟ್ಟಿ ಕಾಕಾಗ ನೆನ ಹಿಡಿದೆಯಲ್ಲ ನಮ್ಮನೆಯವ್ರು ಊಟ ಮಾಡತ್ತಾರ್ರಿ ಊಟ ಮಾಡಿ 12 ತನಕ ಕೆಲಸ ಅಂತೇಳಿ ನಾವು ಊಟ ಮಾಡಿ ಸೀದಾ ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಡ್ತೀನಿ ರೀ ಅದೇ ತನಕ ಇವ್ರು ಏನು ಸಜ್ಜು ಮಾಡ್ಕೋಬೇಕು ಎಲ್ಲ ಸಜ್ಜು ಮಾಡ್ಕೊಂಡು ಕುಂತಿರ್ಲಕ್ಕ ಏನು ಸ್ಪೆಷಲ್ ಮಾಡ್ತೀವಿ ಅಂತ ನಿಮ್ಗೆ ಹಿಂದಾಡಿಗೆ ಹೇಳ್ತೀನಿ ಬಾಯ್ ಬರ್ರಿ ನಮ್ಮ ಅಂಟ್ಯಾರು ಶೇಂಗಾ ಉಂಡಿ ಮಾಡತ್ತಾರ ನೋಡ್ರಿ ಶೇಂಗಾ ಉಂಡಿ ರೀ ಕರ್ಚಿಕಾಯಿ ಮಾಡುತ್ರಿ ಮತ್ತೆ ಅಂಟ್ ನಾಳೆಗ್ರಿ ಹುರುಡಿಗಿ ರ ಬರ್ಬಾರ್ದು ಳ ಬರ್ಬೇಕು ಳ ಬರ್ಬೇಕು ಹುಳಿ ಹುಳಿ ಅನ್ನಮ್ಮ ಹುಳಿ ಆಗಿತ್ತ ಸ್ವೀಟ್ ಆಗೈತಿ ಹುಂಚಿ ಹಿಂಡಿ ಹಂಗಿರುತ್ತಾ ಹುಂಚಿ ಹಿಂಡಿ ಹಂಗಿರ್ತಾಗ ಇರತ್ತ ಅಲ್ಲ ತಿನ್ನ ಖಾರ ಇರುತ್ತ ಸಿಹಿ ಇರುತ್ತ ಸ್ವಲ್ಪ ಖಾರ ಇರ್ತ ಹೆಂಗಿರುತ್ತೆ ಸ್ವಲ್ಪ ಖಾರ ಇರ್ತ ಬರೇ ಖಾರ ಅಷ್ಟೇ ಇರುತ್ತನು ಇಲ್ಲ ಹೆಂಗಿರುತ್ತ ಸ್ವಲ್ಪ ಹುಳಿ ಹುಳಿ ಅಪ್ಪು ಬಾಯ್ಲಿ ಬಾಯ್ಲಿ ಸ್ವಲ್ಪ ಹುಲಿ ಹುಲಿ ಇರ್ತಂತ ಈಗಾರ ಬೇಸ್ರಿ ಸಣ್ಣಕ್ಕಿದ್ದಾಗ ಫುಲ್ ತೊಂದಸ್ತಿದ್ಲು ಮತ್ತ ತೊಂದಸ್ತಾಳಂದ್ರು ಹಾಕಿದ್ದು ನಾಲ್ಗಿ ಮುಗಿದ್ ಮುಟ್ಟತ್ರಿ ಅಷ್ಟು ಚೂಪ್ ಐತಿ ಅದ ಎದಕ್ ತೊದಸ್ತಾಳ ಗೊತ್ತಿಲ್ಲ ಕೆಲವೊಮ್ಮ ನಾಲ್ಗಿ ಮಂಡ ಇತ್ತಂದ್ರ ಜಲ್ದಿ ಭಾಳ ದಿವಸತನ ತೊದಲಿಸ್ತಾರಂತ ಹೇಳ್ತಾ ಆಕಿ ನಾಲ್ಗಿನ ಮುಗಿದ್ ಮುಟ್ಟಿಸ್ಕೊತಾಳ ಅವಾಗ ಭಾಳ ಸಣ್ಣಕ್ಕಿದ್ದಾಗ್ಲಿಂದಾನೆ ಮುಟ್ಟಿಸ್ಕೊತ ಆಕಿ ಹಂಗಾಗಿ ಒಂದ್ ಸ್ವಲ್ಪ ನಾವ್ ಆಕಿ ಎಲ್ಲಾರು ಕೂಡಿದ್ದಾಗ ಆಕಿಂದ ಸ್ವಲ್ಪ ಕಾಲು ಎಳದ್ ಜಾಸ್ತಿ ರೀ ಒಟ್ಟ ಎಳ ಶಬ್ದ ಅನ್ನಕ್ ಬರಲ್ಲ ಹಂಗಾಗಿ ನಳ ಅನ್ನು ಹುಳಿ ಹುಳಿ ಅನ್ನು ಹಿಂಗತ್ತೆ ನಾವು ಯಾರು ಅಂದ್ರ ಅಮ್ಮನ ಹಿಂಗತ್ತೆ ನಾವು ಒಂದ್ ಸ್ವಲ್ಪ ಜಾಸ್ತಿ ಜಟ ಇದು ಮಾಡಿಸ್ತೀವಿ ಬರ್ರಿ ಅಣ್ಣ ಅಪ್ಪು ಬರ್ರಿ ಬರ್ರಿ ಈ ಕಡೆ ನಿಮಗೆ ಈ ಸರ್ ಟೈಮ್ ಎಷ್ಟಿತ್ತಪ್ಪ ಈಗ 6 ಕರೆಕ್ಟ್ ಹೇಳ 10 ಆಗೈತಂತ್ರಿ ಈಗ ಉಂಡಿ ಮಾಡತ್ತೀವ್ರಿ ಶೇಂಗಾದ ಉಂಡಿ ಮತ್ತ ಕರ್ಚಿಕಾಯಿ ಮಾಡ್ಬೇಕ್ರಿ ಹಿಟ್ಟು ನಾದಿಟ್ಟಿವಿ ಯಾಕೆ ನಾವು ಈ ಟೈಮಿಗೆ ಮಾಡಾಕತ್ತೀವಿ ಅಂತಂದ್ರ ನಾಳೆಗೆ ನಾವು ಊರಿಗೆ ಹೋಗ್ಬೇಕ್ರಿ ನಮ್ಮ ಶ್ರೀಯರ್ ನಮ್ಮ ಮನೆಯವ್ರು ಬಂದಾರ ಕರ್ಯಾಕ
ಹಂಗಾಗಿ ಮತ್ತೆ ಕೊಬ್ಬರಿ ಕುಬ್ಸಲ್ಲವೇ ಬರೇ ಬುತ್ತಿ ರೊಟ್ಟಿ ಬರ್ತದ ಯಾಕನ ಕೊಬ್ಬರಿ ಕುಬ್ಸ ಒಯ್ಬೇಕು ನೋಡ್ರಿ. ಮೊನ್ನೆ ಬರಾಗ ನಮ್ಮ ಅತ್ತೆ ತಗೊಂಬಂದಾರ. ಮತ್ತೆ ಈಗ ಮಮ್ಮಿಗೂ ಯಾರು ಆ ಕಡೆ ಬಂದನು ಬರಂಗಿಲ್ಲಲ್ಲ. ಮತ್ತು ನಾನು ವಾಪಸ್ ಈ ಕಡೆ ಊಟ ಟೈಮ್ದಾಗ ಭೇಟಿ ಹೋಗಿನಲ್ಲೋ ಗೊತ್ತಿಲ್ಲ. ಹಾಗಾಗಿ ಮಾಡಿದ್ರಂತ ಅನ್ಕೊಂಡು ಎಲ್ಲ ಮನ್ಯಾಗ ಇತ್ತಲ್ಲ, ಸುಮ್ಮನೆ ಯಾಕೆ ಇದನ್ನ ಮಾಡೋದು ಅನ್ಕೊಂಡು ಮಾಡಾಕತ್ತೀವಿ. ಇಬ್ರು ಈ ಸಾತ್ ಬೇಕಾದಷ್ಟು ಟೈಮ್ ಆಗಲಿ ಒಂದು ತಾಸು ಮಕ್ಕೊಳ್ಳೋದು ಲೇಟ್ ಆಗ್ಲಿಕ್ಕ ನೀವಂತ ಮಾಡೋದು ಬೇಸಿರಿ. ಜಲ್ದಿ ಮಾಡಾಕತ್ತಿದ್ವಿ ಅಂದ್ರೆ ಹುಡುಗರು ಕಿರಿಕಿರಿ ಈ ಕಡೆ ಬರೋದು ಮಾಡೋದು ತಡ್ಕೊಳ್ಳೋದು ಆಗಲ್ಲ ಅಂತೇಳಿ ಈ ನಮ್ಮ ಅಕ್ಕರು ಎಲ್ಲರೂ ಯಾರು ಕೊಡಬೇಡ ಅಂದಲ್ಲ, ಅದೇ ತಂದ್ಕೊಂಡು ಹೋಗ್ಯಾರ. ನಾನು ಸಣ್ಣಕ್ರಿ ಕಂಡು ಬಂದ್ಬಿಡ್ತೀನಿ. ಇನ್ನೊಂದ್ ಕೇಳತ್ತಾಳೆ ಮಾತಾಡದೆ ಕೇಳತ್ತೆ ನನಗ ಅದಕ್ಕೆ ಸಣ್ಣಕ್ರಿ ಮಗಳು ಗಂಡ ಮುಂದೆ ಕೊಟ್ಟಾಳ. ನಾ ಎಲ್ಲ ಆ ಕಡೆ ಬಂದು ಮಾತಾಡ್ತಿದ್ದೀನಿ, ಏನ್ ತುಂಬೋದು ಮಾಡ್ತಿದ್ದೆ. ನನ್ನ ದೇವ್ರ ಮನೆಯಾಗ ಕಿಲಿ ಹಾಕ್ಯಾರ, ಅದಕ್ಕೆ ಇಲ್ಲೇ ಮಾತಾಡಕತ್ತೀನಿ ನೋಡ್ರಿ. ಮತ್ತೆ ಕೊಬ್ಬರಿ ಕುಬ್ಸ ಕೊಡಬೇಕು. ಮೊನ್ನೆ ಅವ್ರ ಅತ್ತೆಯವ್ರನ್ನ ತಂದಿದ್ರು. ಅವ್ರ ತಂಗ ಮನ್ಯಾಗ ಇದ್ದು ಉಂಡಿ ಪಂಡಿ ಹಾಕಿ ಕಳ್ಸಿ ಅವ್ರಿಗೆ ಕಾಲಿಗೆ ಕೊಡ್ಬಾರ್ದಂತೇಳಿ ಸುಮ್ಮ ಅಂತೇಳಿ. ಈಗ ಮಗಳು ಹೊಂಟಾಳ ಅಂದಾಗ ಜೋಡಿ ಮ್ಯಾಗ ಕೂಗುಸ ಅವರಿ ಉಂಡಿ ಅಂಟ ಹಾಕಿ ಕೊಡ್ತೀವಿ ನೋಡ್ರಿ. ಅಂಟು ನಮಗಂತೂ ಬರಲ್ರಿ, ಭಾಳ ಖರ್ಚಿಕೆ. ನಮ್ಮ ಅಕ್ಕ ಪುಡಿ ಮಾಡ್ಕೊಂಡ್ ಬಂದಾಳ. ಈಗ ಶೇಂಗಾದ ಉಂಡಿ ನಾವ ಮಾಡಾಕತ್ತೀವಿ. ಅಂಟು ನಾವ್ ಹಾಕಕ್ ಬರಲ್ಲ. ನಮ್ಮ ಮಮ್ಮಿ ಬಂದು ಚಸ್ಮಾ ತಗುದು ಅಂಟು ನೋಡಿ ಹಣ ತಗೊಂಡು ಅದಿಲ್ಲವ ಹಣ ಚೆಕ್ ಮಾಡಿ ಅಂಟ ಹಾಕೊಡ್ಬೇಕ್ರಿ. ಈಗ ಅದಕ್ಕ ಈ ಸದ್ ನೀವ ಅಂತ ಮಾಡಾಕತ್ತೀವ್ರಿ. ಖರ್ಚಿಕ ಎಷ್ಟೊತ್ತಿ ಮುಗಿತಾವ ಗೊತ್ತಿಲ್ಲ. ನಮ್ಮ ಮನೆಯವ್ರು ಒಂದ್ ಸ್ವಲ್ಪ ನಾವು 3 ಮಂದಿ ಕುತ್ಕೊಂಡು ಮಾಡ್ತೀವಿ ಕೆಲ್ಸನ. ಒಂದಿಟ್ಟು ನೀವು ವಿಡಿಯೋ ಮಾಡ್ರಿ ಅಂತಂದ್ರೆ ಅಪ್ಪ ನಾನು ರಾತ್ರಿ ನಿನ್ನೆ ನಿದ್ದೆಗಟ್ಟೆ ಬನ್ನಿ ನಾನು ಅಂತ ಮಕ್ಕಳ ರೆಡಿ ಆಗಿರೋರು ನೋಡ್ರಿ. ಈಗ ಉಂಡಿ ಅಂತ ನೋಡ್ರಿ ಈಗ ತೋರ್ಸಿನಿ. ಈಗ ಇಷ್ಟು ಉಂಡಿ ಕಟ್ಟಿದ್ದು ಅದಾವ್ರಿ. ಈಗ ಇನ್ನ ಇಷ್ಟು ಇದು ಐತ್ರಿ, ಇದು ಕಟ್ಟುದು. ಅಲ್ಲಿ ಏನೈತಿ ಹಿಟ್ಟನ ಅದಾಳ. ಹಿಟ್ಟು ಎಲ್ಲೈತಿ ಅಲ್ಲೈತಿ ನೋಡ್ರಿ. ಹಿಟ್ಟು ಜಾಸ್ತಿ ನಡಿ ಈ ಖರ್ಚಿಗೆ ಅದಾವ್ರಿ. ಈಗ ಮೊನ್ನೆ ಮತ್ತೆಯಾರು ತಗೊಂಬಂದಾರ, ಇವತ್ತು ನಮ್ಮ ಚಿಕ್ಕಮ್ಮ ತಗೊಂಬಂದಾಳ. ಹಂಗಾಗಿ ಒಂದು ಡಬ್ಬಿ ಖರ್ಚಿಗೆ ಅದಾವು. ಮತ್ತು ನಮ್ಮ ಮನೇಲಿ ನಾವು ಮಾಡಿದ್ದು ಆಗ್ಬೇಕಲ್ರಿ. ಈಗ ಹಂಗಾಗಿ ನಾವು ಒಂದು ಸ್ವಲ್ಪ ಮಾಡಿದ್ರ ತಕ್ಕೊಂಡು ಮಾಡಾಕತ್ತೀವಿ ನೋಡ್ರಿ. ಮತ್ತೆ ಹಿಂದಗಡೆ ಸಿಗ್ತೀವಂತ್ರಿ. ಬಾಯ್. ಹಾಯ್ ಫ್ರೆಂಡ್ಸ, ನೋಡ್ರಿ ನಾವು ಉಂಡಿ ಮಾಡಮ್ದಾಗ ನಿಮ್ಗೆ ತೋರಿಸಿದ್ನಲ್ಲ. ಈಗ ನೆಕ್ಸ್ಟ್ ಅದಾಗಿಂದ ಖರ್ಚಿಕಾಯಿ ಮಾಡಿದ್ದೀವಿ ರೀ. ಜಾಸ್ತಿ ಮಾಡಿಲ್ಲ. ಹಿಟ್ಟು ಹಂಗೆ ಇನ್ನ ನಾದಿದ ಹಿಟ್ಟು ಐತಿ, ಪುಡಿನೂ ಐತ್ರಿ. ಭಾಳ ಇಲ್ಲಿ ನೋಡಿ ಇನ್ನೊಂದು 4-5 ಮಾಡಿದ್ರಿ ಪುಡಿನೂ ಕಲಸಾಗುತ್ತೆ. ಏನು ಮಾಡ್ಬಿಡ ಅಂತಡಿ ಮಾಡ್ಬಿಡ ಸುಮ್ಮನೆ ಪುಡಿ ಮತ್ತು ಕಟ್ಟಿಡ್ದಾಗುತ್ತೆ. ನನಗೆ ಅದು ಬೇಸರ ಇರ್ತದ. ಆದ್ರೆ ಇನ್ನೂ ಪ್ಯಾಕ್ ಮಾಡ್ಬೇಕ್ರಿ ನಾನು. ಹಂಗಾಗಿ ಯಾಕಂದ್ರೆ ಹುಡುಗರು ಬಟ್ಟೆ ಏನಾರು ಹೆಚ್ಚು ಕಮ್ಮಿ ಬೇಕಾತನ ಮಡಚಿಟ್ಟದು ಕಿತ್ತದು ಎಟ್ಟದು ಎಲ್ಲ ನಡೆಯೋ ಕಡೆ ಅಂತ ಒಟ್ಟ ಬಟ್ಟೆನ ಮಡ್ಚಿಲ್ಲ. ಈಗ ಮಡಚಿಟ್ರೆ ನಾಳೆಗೆ ಒಂದು ಸ್ವಲ್ಪ ಜಲ್ದಿ ದೇವ್ರಿಗೆ ಹೋಗ್ಬೇಕಾಗೈತ್ರಿ. ಹಂಗಾಗಿ ಅಮ್ಮ ಎಣ್ಣೆ ಕಲದ ನೋಡಲೆ ಒಂದು ಬ್ಯಾಡ್ ಹಾಕ್ತೀನಿ. ಒಂದು ಕೈ ಕರ್ದ ಒಂದು ಮರ ಕರ್ದಾಡ್ರಿ ನೋಡಿ. ಒಂದು ಮರ ಖರ್ಚಿಕಾಯಿ ಕರ್ದ. ಇವೊಂದಿಷ್ಟು ಕರೆದಿವಿ ಅಂದ್ರೆ ಇವ್ರು ಕರೆದು ಇವೆಲ್ಲ ಎತ್ತಿತ್ತು ಬರ್ತಾಳೆ ಪುಷ್ಟಿಕ. ನಾನೇನೈತಿ ಬ್ಯಾಗೆಲ್ಲ ತೊಗೊಂಡು ಅರ್ಬಿ ಗಿರ್ಬಿ ಮಡಿಚಿಟ್ಟು ಯಾವತ್ತು ಸೀರೆ ಕೊಡ್ತಾಳೆ ಅದನ್ನು ತೊಗೊಂಡು ನಾಳೆ ಜಾತ್ರೆ ಪೂರ್ತಿಯಾಕ ಅಷ್ಟೇ ರೀ. ಅಲ್ಲಿ ಗೋವಾಕ್ಕೆ ಜಾಸ್ತಿ ಈ ಸಲ ಬಟ್ಟೆ ಒಯ್ಯಂಗಿಲ್ಲ ನಾನು. ಬಟ್ಟೆ ಅಂದ್ರೆ ಬ್ಯಾಸದಂಗೆ ಅಲ್ಲಿನ ಸೀರೆ ಪಾರಿ ಅದವ್ರೆ ಅಲ್ಲೇ ಎಲ್ಲಿ ಗೊತ್ತಿರು ನಾವು ದೊಡ್ಡ ದೊಡ್ಡ ಫಂಕ್ಷನಿಗೆ. ಹಂಗಾಗಿ ಸೀರೆ ಒಯ್ಯಂಗಿಲ್ಲ. ಅದೆಲ್ಲ ಈ ಸಲ ಜಂಪರ್ 2-3 ಪತ್ಲದ ಜಂಪರ್ ಒಣಸೀನಿ. ಓಕೆ ರೀ, ನಮ್ಮ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತು ಸಿಕ್ಕಾಪಟ್ಟೆ ಮಂದಿ ಬೀಗರು ಬಂದಿದ್ರು ನೋಡಿದ್ರಲ್ಲ. ಅದನ್ನು ಬಿಟ್ಟು ಮತ್ತು ಊರನವ್ರು ಅಂತೇಳಿ ಮಾತಾಡ್ಸಕ್ಕೆ ಭಾಳ ಜನ ಬಂದರು. ಎಲ್ರಿ ಮಾತಾಡೋದಾಗಲಿಲ್ಲ. ನಮ್ಮ ಸೃಷ್ಟಿಯವ್ರ ಮನೆಯವ್ರು ಬೀಗರು ಬಂದುಬಿಟ್ರು. ಅವರು ಪರ್ಸ್ನಲ್ ಅದು ಇದು ಮದ್ವೆ ಫಿಕ್ಸ್ ಮಾಡೋಣ್ರಿ ಹಂಗೆ ಹಿಂಗಂತ ಇಂಥವ ಮಾತು ಎಬ್ಬಿಸ್ಬಿಟ್ರು. ಹಂಗಾಗಿ ವಿಡಿಯೋ ಮಾಡೋದಾಗಲಿಲ್ಲ. ಅಲ್ಲಿ ಕೆಲವೊಂದು ಟೈಮ್ದಾಗ ಹೆಂಗಾಗುತ್ತಂದ್ರೆ ವಿಡಿಯೋ ಮಾಡೋ ಸಂದರ್ಭನೇ ಇರೋಂಗಿಲ್ಲ ರೀ. ಅದು ಏನಾರ ಮಾತಿರ್ತಾವೆ. ಹಾಗಾಗಿ ನಮ್ಮ ಚಿಕ್ಕಮ್ಮನು ಮತ್ತು ಅವ್ರು ಬರೋ ಸಂಬಂಧ ಕುಂತಿದ್ರು. ಅವ್ರು ಬಂದು
ಅವ್ರಿದ್ದಾಗನ ನಮ್ಮ ಚಿಕ್ಕಮ್ಮ ಹೋಗ್ಬಿಟ್ಲು ನೋಡಿರಿ ನೀವು. ನಮ್ಮ ಮಾತಾಡತ್ತಿದ್ರು ಅವಾಗ ಹೋಗ್ಬಿಟ್ರು, ಹೋಗಿ ಮುಟ್ಟಾರ ಅಂತೇಳಿ ಜೀವ ಹಳೆಯದು. ಒಟ್ಟ ಭಾಳ ದಿನ ಆಗಿತ್ತು ನಮ್ಮ ಚಿಕ್ಕಮ್ಮ ನಾವು ಇದು ಆಗ್ಲಾರ್ದಾಗ ಕೂಡ್ಲಾರ್ದಾನೆ ಈಗ ಕುಡಿದ್ವಿ. ಆಕಿ ನಮ್ಮ ಸಾಹಿತ್ಯದ ಸಂಬಂಧ ಇಲ್ಲವ ನಾವು ಹೋಗ್ಬಿಡ್ತೀನಿ ಆಕಿ ನಿಂದ್ರಂಗಿಲ್ಲ ಅಂತೇಳಿ ತಯಾರಾಗ್ಬಿಟ್ಲು ನಮ್ಮ ಚಿಕ್ಕಮ್ಮ. ಚಿಕನ್ ನೋಡ್ರಿ 4 ಹಾಕಿ ಕರಿಬೇಕು. ನಮ್ಮ ಸೃಷ್ಟಿ ಕರಿತಾಳ್ರಿ ಇವನ್ನ. ನಾ ಕಡೆ ಹೋಗ್ತೀನಿ, ನಮ್ಮ ಭಾಗ್ಯ ಒಂದ ಮಾಡಿ ಒಂದ ತುಂಬ್ಕೊಂಡು ಹೆಂಗಾರು ಮಾಡ್ತಾಳೆ. ನಾವು ಹೋಗಿ ಏನೈತಿ ಹೊಸ ಒತ್ತಾಟಕ್ಕೆ ಇಟ್ಕೋತೀನಿ. ಮತ್ತು ಹೆಸರಿದ್ದು ಹಿಂದಗಡೆ ಮಾಡಿಸ್ತೀರಿ. ಮತ್ತು ನಾಳೆ ಸಿಗುನಂತ್ರಿ ಫ್ರೆಂಡ್ಸ. ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಂತ ನಾಳೆ ಒಂದೇ ದಿನ ಮಾಡ್ಕೊಡೋದು ಲಾಗ್ ತೊಗೊಳೋದು ನಾನು. ಆ ಕಡೆ ಮತ್ತು ಆ ಕಡೆ ಈ ಕಡೆ ಊರಿಗೆ ಇವು ನೀನು ಹೊಡಿತೈತೆ ನಾ ಚುಟ್ಟು ಭಾಳ ಉಬ್ಬಿತ್ತು. ನಾ ಸಿಗುನಂತ್ರಿ ಬಾಯ್.